ಜ್ಯೇಷ್ಠ ಶಬ್ದದ ಅರ್ಥವನ್ನ ಈಗ ನೋಡೋಣ. ಸಂಸ್ಕೃತದಲ್ಲಿ ಜೃ ವಯೋಹಾನೋ ಅನ್ನುವ ಧಾತು ಬಹಳ ಪ್ರಸಿದ್ಧ, ಜೀರ್ಣವಾಗುವುದು ಅನ್ನೋ ಅರ್ಥದಲ್ಲಿ. ಹಾಗೆ ಜ್ಯಾ ವಯೋಹಾನವು ಅಂತನೂ ಒಂದು ಧಾತು ಇದೆ. ಆ ಧಾತುವಿನ ರೂಪ ಜಿನಾತಿ ಅಂತ ಆಗ್ತದೆ. ಅದು ಕ್ರಿಯಾದಿಗಣದ ಧಾತು. ಜೃ ವಯೋಹಾನೋ ಇದ್ದಂತೆ ಇದು ಜ್ಯಾ ವಯೋಹಾನೋ, ಇಂಥವೇ ಒಂದು 3-4 ಧಾತುಗಳಿವೆ. ಆದ್ರಿಂದ ಜಿನಾತಿ ಅಂದ್ರೆ ಜೀರ್ಣಂ ಭವತಿ, ಯಾವುದು ಭೌತ ದೇಹವನ್ನು ಪಡೆದಿರುವ ಕಾರಣ ಜೀರ್ಣವಾಗಿ ಹೋಗ್ತದೋ, ವಯಸ್ಸನ್ನ ಕಳ್ಕೊಳ್ತದೋ ಅಂಥದ್ದು ಜ್ಯನೇ ವಿಶ್ವ, ಜಂ ವಿಶ್ವಂ. ಆ ವಿಶ್ವದಲ್ಲಿ ತಿಷ್ಠತಿ, ಜ್ಯೇ ವಿಶ್ವೇ ತಿಷ್ಠತಿ ಇತಿ ಜ್ಯೇಷ್ಠ ಅಂತ ಇದು ಒಂದು ಅರ್ಥವನ್ನು ಕೂಡ ಹೇಳಬಹುದಾಗಿದೆ. ಈ ಅತಿಶಯೇನ ವೃದ್ಧ, ಬಹಳ ವೃದ್ಧನಾದವನು ಅನ್ನೋ ಅರ್ಥದಲ್ಲಿ ವೃದ್ಧ ಶಬ್ದಕ್ಕೆ ಇಷ್ಠನ್ ಅಂತ ಪ್ರತ್ಯಯ ಬಂದು ಜ್ಯೇಷ್ಠಾನು ರೂಪನಿಷ್ಠನ್ನಾಗಿದೆ ಅಂತ ಈ ವ್ಯಾಕರಣದಲ್ಲಿ ಹೇಳ್ತಾರೆ. ಅದು ಇಷ್ಠನ್ ಅನ್ನೋದೊಂದು ಪ್ರತ್ಯಯ. ಆ ಪ್ರತ್ಯಯದ ಸಾರ್ಥಕತೆ ಏನು ಅಂತ ವ್ಯಾಕರಣದಲ್ಲಿ ಗೊತ್ತಾಗೋದಿಲ್ಲ. ನಾವು ಹೀಗೊಂದು ಪ್ರತ್ಯೇಕವಾಗಿ ಬೇರೆ ನಿಷ್ಪತ್ತಿ ಹೇಳಿದ್ರೆ ಆಚಾರ್ಯರಿಗೆ ಈ ನಿಷ್ಪತ್ತಿ ಒಪ್ಪಿಗೆ ಆದೀತು ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ದೊಂದು ನಿಷ್ಪತ್ತಿಯನ್ನು ಹೇಳುವಂಥ ಪ್ರಯತ್ನ ಇದು. ನಶ್ವರವಾದ ಜಗತ್ತಿನಲ್ಲಿ ಅದರ ನಶ್ವರತೆಯನ್ನು ಮೀರಿ ಇರುವಂಥ ವ್ಯಕ್ತಿ ಅಂತ ಅದರ ತಾತ್ಪರ್ಯ.